ನಿನಗೆ ಒಂದು ರಾಗಿ ಕಾಳು ಅಷ್ಟು ಗೊತ್ತಿಲ್ಲ, ನೀನೇನೇ ಮಾತಾಡೋದು? ಕರ್ಸೆ ಕರ್ಸೆ ಸಾಕು. ಯಾಕೆ ಕರ್ಸೆ 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 ಸುಳ್ಳು ಅನ್ನಕ್ಕೆ ನೀನು ನನ್ನ ನೀನು ಹೋಗ್ತಾ ಕರ್ಸಿದ್ದ. ನಿಮ್ಮ ಅಮ್ಮ ಸುಳ್ಳು ಮಾಡಿದ್ದ, ನನ್ನ ಸುಳ್ಳು ಅನ್ನಕ್ಕೆ. ನಮ್ಮ ಅಮ್ಮ ಸುಳ್ಳು ಯಾರಿಗೆ ಮಾತಾಡ್ತೀಯ? ಯಾರಿಗೆ ಮಾತಾಡ್ತೀಯ? ನೀನು ಸುಳ್ಳು ಅನ್ನೋದು ವಿಡಿಯೋ ಮಾಡು. ನೀನೇ ಸುಳ್ಳು ಅನ್ನೋದು. ಸುಳ್ಳು ಅನ್ಬೋದಾ? ನನ್ನ ಸುಳ್ಳು ಅನ್ಬೋದಾ? ಅನ್ಬೋದಾ? ನಿಧಾನ ಇವಾಗಲೇ ಬರ್ಬೇಕು. ನೀವು ವಿಡಿಯೋ ಮಾಡ್ಕೊಳ್ಳ ಸಾಕು. ತೋರಿಸ್ರಿ, ಯಾವ್ದಾವ್ದು ವಿಡಿಯೋ ಆಯ್ತು ಅಂದ್ರಲ್ಲ, ದೌರ್ಜನ್ಯ ಮಾಡಿ ತೋರಿಸಿ. ತೋರಿಸ್ತೀವಿ. ಅಲಿಕಪ್ಪ ತೋರಿಸ್ರಿ ವಿಡಿಯೋ. ಎಷ್ಟೊತ್ತರ ಮಾತಾಡ್ಸೋದು? ಕರ್ಸಿ ಪ್ರಿಂಟ್ ಎಲ್ಲ ನಿಮ್ಮ ಅಮ್ಮ ಮಾಡ್ಬೇಕಾದ್ರೆ ಎಷ್ಟು ದುಡ್ಡು ಪೆನಾಲ್ಟಿ ಬಿದ್ದಿದೆಯಲ್ಲ, ಅದನ್ನು ಸಮಯಕ್ಕೆ ತರಿಸ್ತೀನಿ. ಏನಮ್ಮ ಇದೆಲ್ಲ ನಮಗೆಲ್ಲ ಮಾತಾಡ್ಬಾರ್ದಲ್ಲ ಆಂಟಿ. ನೀವು ಇವಾಗ ಬಂದಿರೋದು ಏನಕ್ಕೆ ಕೇಳ್ರು ಅಂತೀರಿ? ನಿಮ್ಮ ಅಪ್ಪನ ಅಮ್ಮನ ಮಾತಾಡ್ಸೋಣ ಅಂತ ಬಂದಿದ್ದು, ಸಾಲ ವಸೂಲಿಗೆಲ್ಲ ಬಂದಿದ್ದು. ಸರಿನಾ? ಇವಾಗ ಚಾರ್ಜ್ ತಗೊಂಡು 15 ದಿನ ಆಗಿದೆ. ರಾಜೇಶ್ವರಿ ಅವರು ಒಳ್ಳೆಯವರಿದ್ದಾರೆ, ಅವ್ರ ಮನೆಗೆಲ್ಲ ನನ್ನನ್ನು ಕರೆದಿದ್ದಾರೆ, ಜ್ಞಾನ ವಿಕಾಸದಲ್ಲೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ಮಾತಾಡ್ಸೋಣ ಅಂತ ಬಂದಿದ್ದು. ನಮ್ಮ ಬಗ್ಗೆ ಕಂಡು ಬಂದು ಅಂತ ಇವಾಗ ಸಾಲ ನಮಗೂ ನಿಮಗೂ ಸಂಬಂಧ ಆಗಿರೋದೆಲ್ಲ ಬೇಡ. ಸಾಲ ತಾನೇ ಅಂತಿ ಕಡಿಬೇಕಲ್ಲಮ್ಮ. ನೋಡಿ ನಾನು ಮಾತಾಡ್ತಾ ಇದ್ದೀನಿ, ನೀವು ಜೋರಾಗೆಲ್ಲ ಕಿಚ್ಬೇಡಿ. ಅಲ್ಲ ಸಾಲನೇ ತಾನೇ ಕಡಿಬೇಕಲ್ಲಮ್ಮ. ಅದೇ ಹೇಳ್ತಾ ಇದ್ದೀನಿ. ಸಿಡ್ಬಿ ಬ್ಯಾಂಕ್ ಅಲ್ವಾ? ನಡಿ ಬ್ಯಾಂಕ್, ನಡೀರಿ ಬ್ಯಾಂಕ್. ಸಾಲ ತಗೊಂಡಿದ್ದಮ್ಮ? ಇಲ್ಲೇ ಸಾಲ ತಗೊಂಡು. ಎಲ್ಲಿ ಸಾಲ ತಗೊಂಡು? ನೀನು ಇಷ್ಟೇ ಮಾತಾಡಬೇಕು. ಎಲ್ಲಿ ಸಾಲ ತಗೊಂಡಿದ್ದು? ಕಿಚ್ಬೇಡಿ. ಎಷ್ಟು ಗೋಡಲ್ಲಿ ಹೋಗೋರೆಲ್ಲ ನಿಮ್ಮ ಅಮ್ಮ ಇದ್ರಲ್ಲಿ ಕೆಲಸ ಮಾಡಿದಾರಲ್ಲ, 5 ವರ್ಷ ಬಿಟ್ಟಿ ಸಂಬಳ ತಗೊಂಡಿದಾರಲ್ಲ. ಬಿಟ್ಟಿ ಸಂಬಳ ತಗೊಂಡಿಲ್ಲ. ರಮೇಶ್ ಅಣ್ಣ ಹತ್ರ ಕೊರೋನಾ ಟೈಮಲ್ಲಿ ಗೊತ್ತೇ ಇರ್ಲಿಲ್ಲ. ಕೊರೋನಾ ಟೈಮಲ್ಲಿ ನಾವು ಬಿಟ್ಟಿ ಸಂಬಳ ಕೊಟ್ಟಿದ್ದೀವಿ. ಬಿಟ್ಟಿ ಮಾತಾಡೋ ಕೆಲಸಕ್ಕೆ ಹೋಗ್ಬೇಕಾದ್ರೆ ಈ ಕೆಲಸ ಮಾಡಿದ್ರೆ ಸಂಬಳ ಕೊಟ್ಟಿದ್ದಾರೆ. ಸಂಬಳ ಬೇಡ. ಇದೆ ಅದು ಪ್ರೂಫ್ ಇದೆ. ಈಗ ಸಾಲ ಕಟ್ತೀಯನಮ್ಮ, ನೀನು ಕ್ಲಿಯರ್ ಮಾಡ್ತೀಯಾ? ಕ್ಲಿಯರ್ ಮಾಡ್ಬಿಡ್ತೀಯನಮ್ಮ? ನಿಮ್ಗಳ ಮೇಲೆ ಹಾಕೊಂಡು ತೋರಿಸ್ಲಾ ನಾನು? ಇಲ್ಲ ಹಾಕೋತೀನಿ. ಯೋಜನೆಗೋಸ್ಕರ ಪ್ರಾಣ ಬಿಟ್ಟು ಅನ್ಕೋತೀನಿ ನಾನು. ಹಾಕೊಳ್ಳ ನೋಡ್ತೀಯ? ನೀನು ನೋಡ್ತೀಯ? ನೋಡ್ತೀಯ ಹಂಗಾದ್ರೆ ನಿಮ್ಗೆ ಅಂಗಡಿ ಎದುರಿಗೆನೆ ಹಾಕೋತೀನಿ. ನೋಡ್ತೀಯಾ? ಮೇಡಮ್ ಸುಮ್ಮನೆ ಹಂಗೆಲ್ಲ ಮಾಡಬೇಡಿ. ನಿಮ್ಮ ಅಪ್ಪನ ಮೇಲೆ ಬರ್ಸಿಟ್ಟಿದ್ದೀನಿ ಆಗ್ಲೇ. ಕಟ್ಟೆ ಸುಮ್ಮನೆ ಇರಿ ಮೇಡಮ್, ಬೇಡ ಸುಮ್ಮನೆ ಇರಿ ಮೇಡಮ್, ಬೇಡ ಸುಮ್ಮನೆ ಇರಿ. ನಿಮ್ಮ ಮಕ್ಕಳು ಮರಿ ಇಲ್ವಾ? ಎರಡರಲ್ಲಿ ಒಂದು. ನೀವೇ ಸುಮ್ಮನೆ ಇರಿ. ಪೊಲೀಸ್ ಸ್ಟೇಷನ್ಗೆ ಹೋಗೋಣ, ಕರ್ಕೊಳ್ಳಿ. ಇವತ್ತು ಎರಡರಲ್ಲಿ ಒಂದು ಆಗ್ಲಿ. ಕಟ್ಟಿ ನೋಡೋಣ. ಚಾಕ ಚುಚ್ಕೋತಾಳತ್ತೆ ದೊಡ್ಡ ಮನುಷ್ಯ ಇವಳು. ಕಟ್ಟಿ ತಗೊಂಡ್ರೆ ಸಾಲ ಕಟ್ಟಕ್ಕೆ ಯೋಗ್ಯತೆ ಇಲ್ಲ, ಮಾತಾಡ್ತೀಯ? ನಿನ್ನ ವಿಡಿಯೋ, ನಿನ್ನ ಫೋಟೋ, ನಿನ್ನ ಇದು ಎಲ್ಲ ನೀನು ಇಟ್ಕೊಳಪ್ಪ. ಇಟ್ಕೋ, ನಡಿ ಸ್ಟೇಷನ್ಗೆ. ಅಂದಿದ್ಯಲ್ಲ ನೀನು, ನಿನ್ನ ಮಗಳು ದೊಡ್ಡ ಇದು ಅಂತ ಹೇಳ್ಬಿಟ್ಟು ಕರ್ಸ್ಬಿಟ್ಟಿದ್ಯಾನಲ್ಲ ರೌಡಿಸಮ್ ಮಾಡಕ್ಕೆ. ನೀನು ಮಾತಾಡಿದ ಏನು ಬರಲೇ ಇಲ್ಲ ನಿನ್ನ ಬಾಯಲ್ಲಿ. ಏನು ಎತ್ತಾಕಿದ್ಯಾರು? ನಾನೇನಮ್ಮ ಎತ್ತಾಕಿದ್ದು? ಹಂಗಾರೆ ನಾನು ಬೆಳಗ್ಗೆಯಿಂದ ನಿಮ್ಮ ಮಗಳನ್ನ ಧ್ವಂಸ ಮಾಡ್ಬೋದಿತ್ತು. ಇವ್ರ ಅಪ್ಪ ಮಾತಾಡೋದಕ್ಕೆ ಅಂಗಡಿನ ಧ್ವಂಸ ಮಾಡ್ಬೋದಿತ್ತು. ಇವಳು ಬರೀ ಅಮ್ಮನ ಮಾತಾಡೋದಕ್ಕೆ ಅಂದ್ಲು. ಇಲ್ಲ ನಾಳೆ ಬನ್ನಿ ಅವರು ಕಳಿಸ್ತೀನಿ. ಹೌದು ನಿಜ. ಇಲ್ಲ ಇದಾರಲ್ಲ ಇಲ್ಲಿ ಫೋನಲ್ಲಿ ಕಳಿಸ್ತೀವಿ. ಆಯ್ತು, ಬಂದಿದ್ದ ತಕ್ಷಣ ಕಳ್ಳರು ಬಂದಿದ್ದಾರೆ ಅಂದ್ರೆ ಏನ್ ಅರ್ಥ ಹೇಳಪ್ಪ? ಹೋಗ್ಲಿ, ಏನ್ ಕಳ್ತಾರೆ? ಎಷ್ಟು ದಿನ ಬಂದು ಸಮಾಧಾನವಾಗಿ ಮಾತಾಡಿದ್ರಲ್ಲ ಅವತ್ತು. ಇದು ಡೈರೆಕ್ಟ್ರು ಆರ್ ಡಿ ಹತ್ರ ಎಲ್ಲ ಮಾತಾಡಿ ನೀವು ಇಷ್ಟು ಕಟ್ಟಿ ನಿಮ್ಗೆ ಏನು ಗೌರವಧನ ಇದೆ ಮೈನಸ್ ಮಾಡಿ ಇಷ್ಟು ಕಟ್ಟಿ ಒಂದು ಮರುದಿನ ಬಂದು ಎಲ್ಲ ಆಮೇಲೆ ಕಟ್ಟಿ ಬಂದು ಆಯ್ತು. ಎಷ್ಟು ದಿನ ಬಂದು ಎಷ್ಟು ದಿನ ಮಾತಾಡೋದು
ಇನ್ನೆಲ್ಲ ಇಟ್ಕೋಬೇಕು? ಅಂಗಡಿಗೆ ಅಲ್ವಾಪ್ಪ ಸಾಲ ಕೊಟ್ಟಿರೋದು? ಅಲ್ಲ, ಅಂಗಡಿಗೆ ಸಾಲ ತಗೊಂಡಿರೋದು. ಅಂಗಡಿಗೆ ಸಾಲ ತಗೊಂಡಿರೋದು. ಮನೆಗೆ ಬಂದಿದ್ದಕ್ಕೆ ನಿಮ್ಮನ್ನ ಯಾರು ಮನೆಗೆ ಬರಕ್ಕೆ ಹೇಳಿದ್ದು? ನಾವು ಮೂವರು ಮನೆಗೆ ಬಂದಿದ್ದಕ್ಕೆ ನಿಮ್ಮನ್ನ ಯಾರು ಮನೆಗೆ ಬರಕ್ಕೆ ಹೇಳಿದ್ದು? ಮನೆಗೆ ಬಂದ್ರೆ ಮನೆಗೆ ಬಂದ್ರಿ ಆಯ್ತಪ್ಪ, ಮಾತಾಡು. ಇವಾಗ ಸಾಲ ಕಟ್ಟ ನಿಲ್ಸಿದ್ ಯಾವಾಗ ನಾವು? 3 ವರ್ಷ ಆಯ್ತು. ಏನು ಇಸ್ವಿ ಇತ್ತು ಅವಾಗ? ಬುಕ್ಕು ನೀನೇ ಬುಕ್ ತರಿಸಿ ಗೊತ್ತಾಗುತ್ತೆ. ಇಲ್ಲಿದಲ್ಲಮ್ಮ ಸುನೀತ ಅವರು ತಗೊಂಡು ನೋಡಿ ಅಲ್ಲಿದೆಯಲ್ಲ, ಯಾವ ತಿಂಗಳಲ್ಲಿ ಸಾಲ ತಗೊಂಡಿದ್ದಂತ ಇದೆಯಲ್ಲ. ಇವಾಗ ಹೇಳಿ ಸಮಾಧಾನ. ಇವಾಗ ಯಾಕೆ ಸಾಲ ಕಟ್ಟಲ್ಲ ಅಂತ ಹೇಳೋರು ಹೇಳಿ ನಿಮ್ಗೆ. ನಾನು ಕೇಳಿದೆ, ನಿಮ್ಮ ಅಪ್ಪಾಜಿನ ತುಂಬಾ ಕೇಳಿದೆ. ಇರು ನವ್ಯ, ನಿಮ್ಮ ಅಪ್ಪಾಜಿನ ತುಂಬಾ ಸರಿ ಕೇಳಿದೆ. ಸಮಾಧಾನ ಹೇಳಿ ಯಾಕೆ ಅಂತ ನೀನೇ ಹೇಳ್ಬೇಕು. ಇವ್ರು ಯಾರು ಹೇಳ್ಕೊಡ್ದು ನನಗೆ? ನೀನೇ ಹೇಳ್ಬೇಕು. ನೀನೇ ಹೇಳ್ಬೇಕಮ್ಮ. ಹೇಳಿ ಯಾಕೆ ಕಟ್ಟಲ್ಲ ಅಂತ ಹೇಳಿ. ನಾನು ಇದಕ್ಕೆ ಓಕೆನಾ? ನಮಗೆ ಕೆಲಸ ಕರ್ಕೊಂಡು ನೋಡಿ, ಅವ್ರು ದಿನಕ್ಕೊಂದೊಂದು ಕಾರಣ ಹೇಳ್ತಾರೆ. ಎಲ್ಲ ಕಾರಣನೂ ಹೇಳಕ್ಕಾಗುತ್ತಾ? ದಿನಕ್ಕೊಂದೊಂದು ಕಾರಣ ಹೇಳ್ತೀರಿ. ದಿನಕ್ಕೊಂದೊಂದು ಕಾರಣ ಹೇಳ್ತೀರಿ. ಯಾಕೆ ಅಂತ ನನಗೆ ಸ್ಪಷ್ಟತೆ ಬೇಕು. ಹೇಳು ನೋಡೋಣ. ಇವಾಗ ಏನೇ ನಿಮ್ದು ಸಮಸ್ಯೆ ಇದ್ರೆ ಹೇಳಿ ಮಾಡ್ಕೊಡ್ತಾರೆ. ಹೇಳಿದ್ದಾರೆ LIC ಪ್ರಾಬ್ಲಮ್ಗೆ ನಿಮ್ದು ಇದು ಮುಂದುವರಿತಾ ಇದೆ ಆಯ್ತಾ? LIC ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರಲ್ಲ, ಪೆನಾಲ್ಟಿ ಕಟ್ಟಿದ್ರಲ್ಲ, ಮತ್ತೆ ಯಾಕೆ ಮುಂದುವರಿಕೆ ಆಗ್ತಾ ಇದೆ ಹೇಳಿ. ನನ್ಗೆ ಹೇಳಿ ಸಾಲ ನೀವು ಕಟ್ಟ ನಿಲ್ಸಿದ್ದು ನಿಮಗೆ ನಿಮ್ಗೆ ಗೊತ್ತಿರ್ಬೇಕು, ನಮ್ಮನ್ನೇ ಕೇಳಿದ್ರೆ ನಮ್ಗೆ ಗೊತ್ತಿದೆ. ನೀವ್ ಯಾವ ಉದ್ದೇಶದಿಂದ ಕಟ್ಟಕ್ ನಿಲ್ಸಿದೀರಾ ಅಂತ ನಮ್ಗೆ ಗೊತ್ತಿದೆ. ಕೆಲಸ ಬಿಟ್ಟಿದ್ದು 2021. ನಾವು ಸಾಲ 2025ರಲ್ಲಿ ಸಾಲ ತಗೊಂಡು ಕೇಳಿಸ್ಕೊಳ್ಳಿ. 23ರಲ್ಲಿ ನಾವು ಸಾಲ ಕಟ್ಟ ನಿಲ್ಸಿದ್ದು. ಅವ್ರು ಯಾವಾಗ ಸಾಲ ಕಟ್ಟ ನಿಲ್ಸಿದ್ದು ಅಂತ ರಾಜೇಶ್ವರದಲ್ಲಿ ಇದಾಕಿ ಸ್ಟೇಟ್ಮೆಂಟ್ ನಿಮ್ದೆಲ್ಲ ಡೀಟೇಲ್ಸ್ ಯಾವಾಗ ಬಂದಿದ್ದು? ಯಾವ್ದಾಗಿನ್ನು ಬಂದಿಲ್ವಲ್ಲ TDS ಯಾವಾಗ ನಮ್ಮಮ್ಮ ಆದ್ಮೇಲೆ ಕೆಲಸ ಹೌದಾ? ನಮ್ಮಮ್ಮನ ಯಾಕೆ ನೀವು ಡಿಲೇ ಮಾಡಿದ್ರಿ? ಯಾಕೆ ಇಟ್ಕೊಂಡಿದ್ದು? ಏನು 2 ವರ್ಷ ನಾರ್ಮಲ್ ಆಗಿ ಮಾತಾಡಿ ಮೇಡಮ್. ಮಾತಾಡ್ತಿದ್ದೀನಿ. ನೀವು ಜಾಸ್ತಿ ನೀವು ಬಂದವ್ರನ್ನೆಲ್ಲ ಯಾಮರ್ಸಿ ಕಳಿಸ್ಬಿಡಿ. ಅಯ್ಯೋ ತೋರಿಸ್ತೀನಿ. ಎಲ್ಲ ಇಟ್ಕೊಂಡೇ ಬಂದಿದ್ದೀನಿ. ಇಟ್ಕೊಳ್ಕೊ ಆಯ್ತಾ? ಎಲ್ಲ ಇಟ್ಕೊಂಡೇ ಬಂದಿದ್ದೀನಿ. ಯಾರ್ಯಾರ ಕಳಿಸ್ತೀರ ಕಳಿಸಿ. ನೋಡಿ, ಇದು ಬಾಂಡ್ 3.5 ಲಕ್ಷ ಸಾಲ ತಗೊಂಡಿದ್ದಕ್ಕೆ ಅಗ್ರಿಮೆಂಟ್ ಅಲ್ಲಿ ನೋಟ್ರಿ ಮಾಡ್ಕೊಟ್ಟಿದ್ದಾರೆ ಆಯ್ತಾ? ಸಿಡ್ಬಿಯಲ್ಲಿ ಲೋನ್ ಕ್ಲಿಯರ್ ಆಗಿರೋದು ನಾನು ತೋರಿಸ್ಲಾ? ತೋರಿಸ್ತೇನೆ. ಅದು ತಂದು ಕೊಡ್ತೀನಿ. ತೋರಿಸಿ ಸಿಡ್ಬಿಯಲ್ಲಿ ಲೋನ್ ಕ್ಲಿಯರ್ ಆಗಿದೆ. ತೋರಿಸಿ. ನಮ್ಗೆ ಬರಬೇಕಾಗಿರೋದು ನೋಡಿ. 3.5 ಲಕ್ಷ ಸಾಲ ತಗೊಂಡಿದ್ದಕ್ಕೆ ಅಗ್ರಿಮೆಂಟ್ ನೋಡಿ. ರಾಜೇಶ್ವರಿ ಯಾಕೆ ಭದ್ರತೆ ಮನೆ ಇಟ್ಕೊಂಡಿದ್ದೀವಿ? ನಿಮಗೆ ಸೈನ್ ಹಾಕೊಟ್ರ ಪ್ರೂಫ್ ಯಾಕೆ ಇಟ್ಕೊಂಡಿದ್ದೀವಿ? ನಾವು ಸೈನ್ ಹಾಕೊಟ್ಟಿದ್ದೀವಿ. ನಮ್ಗೆ ಬೇಡ ಅಂತ. ಬೇಡ ಅಂತಲ್ಲಮ್ಮ. ಅವ್ರೇನಾದ್ರೂ ಅವ್ಯವಹಾರ ಮಾಡಿ ಏನಾದ್ರೂ ಅಕಸ್ಮಾತ್ ಇದು ಅವ್ಯವಹಾರನೇ. ಸಾಲ ತಗೊಂಡು ಕೆಳಗೆ ಹಾಕೊಂಡು ಮಲಗಿದೆ ತಿಗಲಡಿಗೆ, ಅದು ಅವ್ಯವಹಾರನೇ. ಕೇಳ್ದಾಗ ಮಾತಾಡ್ಬೇಡ. ನಿಮ್ಮ ಅಪ್ಪಗಿಂತ ಕೆಳದಾಗ ಏನು ಮಾತಾಡಿಲ್ಲಮ್ಮ. ಯಾರು ಬೇಕಾದ್ರೂ ಇಷ್ಟು ಅಂತ ಕೆಳಗಡೆ ಎಲ್ಲ ಮಾತಾಡ್ಬಾರ್ದು. ಯಾರು ಕೆಳಗಡೆ ಮಾತಾಡಿಲ್ಲ. ಕೆಳಗಡೆ ಮಾತಾಡ್ಸೋ ಮಾಡಿರೋದು ನೀವು ಸಾಕು. ನೀವು ಎಷ್ಟು ಮಾತಾಡ್ತೀರಾ? ಯಾಕೆ ಮಾತಾಡಬಾರ್ದು? ಯಾಕೆ ಮಾತಾಡಬಾರ್ದು? ಏನ್ ನಿಮ್ದು ಯಾಕೆ definition? ಮಾತಾಡಬಾರ್ದು? ಅಲ್ಲ, ಡೆಸಿಗ್ನೇಷನ್ ಕಟ್ಕೊಂಡು ನೀನ್ ಹೇಳ್ತೀಯ. ನಿಮ್ಮ ಅಮ್ಮ ಬಂದು ಎಲ್ಲರ ID ಕಾರ್ಡ್ ಅಲ್ಲಾಡಿಸಿದ್ದು, ನೀನ್ ಡೆಸಿಗ್ನೇಷನ್ ಕೇಳ್ತೀಯ? ಅಕ್ಕ, ನೀನ್ ಡೆಸಿಗ್ನೇಷನ್ ನಿನಗೆ ಹಾಕಮ್ಮ ಹೇಳ್ಬೇಕು. ನೀನ್ ಸಾಲ ಕಟ್ಟಬೇಕು, ಕಟ್ಟು ಅಷ್ಟೇ ತಾನೇ. ಸಾಲ ಕಟ್ಟೋದಕ್ಕೆ ಎಲ್ಲ ಬಂದು ಜಗಳ ಆಡೋಂಗಿಲ್ಲ. ಯಾರು ಹೇಳಿದ್ದು? ನಾನು ಮಾತಾಡೋಕೆ ನನ್ನ ಸುಳ್ಳು ಅಂದಿದ್ದಕ್ಕೆ ನಾನು ನಿಂತಿದ್ದೀನಿ ಬೆಳಗಿನ ಸಂಜೆ ತನಕ. ಅದೊಂದೇ ಏನಕ್ಕೆ ನಿಮ್ CC ಕ್ಯಾಮ್ರಾ ಇದೆಯಲ್ಲ, ಚೆಕ್ ಮಾಡಿಸಿ ತೆಗಿ, ನಿಮ್ಗೆ ಸಿಗುತ್ತೆ. ಅಂದಿರೋದು ತೆಗಿಯಬೇಕ ನಾನು ಬಿಡಲ್ಲ. ನಮಗೂ ಗೊತ್ತಿದೆ ಎಲ್ಲೆಲ್ಲಿ ಹಿಡಿಬೇಕು, ಎಲ್ಲೆಲ್ಲಿ ತೆಗಿಯಮ್ಮ. ಏನ್ ಮಾಡ್ಬೇಕು? ಇದನ್ನು ಸಿಡಿಬಿ ಇದು ಕ್ಲಿಯರ್ ಆಗಿದೆ. ನಾನು ಕ್ಲಿಯರ್ ಕೊಡ್ತೀನಿ. ಮೇಡಮ್ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳಿ ಬಂದಾಗನೆಲ್ಲ ಬೈಟ್ ಕಳಿಸ್ತಾರಲ್ಲ. ಅಲ್ಲ ಬೇಡ, ಕ್ಲಿಯರೆನ್ಸ್ ಕೊಡಿ. ನಿಮ್ಮ ನಾನು ಬರೋದೇ ಇಲ್ಲ. ಕ್ಲಿಯರೆನ್ಸ್ ಆಗಿದ್ರೆ ನಾನು ಬರೋದೇ ಇಲ್ಲ. ನಿನ್ನ ಸಾವಾಸಕ್ಕೆ ಬರಲ್ಲ. ನಿನ್ನ 50,000 ಇದೆಯಲ್ಲ, ಅದನ್ನು ಬಿಸಾಕು. ನಿನ್ನ ಸಿಡಿದು ಕ್ಲಿಯರ್ ಮಾಡಿ ಕೊಡು. ಪ್ರೂಫ್ ಕೊಡಮ್ಮ. ಕೊಡಮ್ಮ, ಕೊಡು. ಹೊಸ ಅಧ್ಯಾಯ ಸಿಡಿಬಿ ಕ್ಲಿಯರ್ ಆಗಿದೆ ಅಂತ. ಯಾರ ಕಟ್ಬಿಟ್ಟಿರ್ಬೇಕು ಮೇಡಮ್. ಸಿಡಿಬಿ ಕ್ಲಿಯರ್ ಆಗಿದ್ದಕ್ಕೆ ಹೊಸ ಪ್ರೂಫ್. ಅಕೌಂಟ್ MP ಆಗಿತ್ತು. ಸಿಡಿಬಿ ಕ್ಲಿಯರ್ ಆಗಿದೆ ಅಂತ ಅವ್ರು ಹೇಳೋದು ಮೇಡಮ್.
ನೋಟಿಸ್ ಇದೆಯಲ್ಲ ತಗೊಂಡಿದ್ದಾರೆ ರಿಸೀವ್ ಮಾಡ್ಕೊಂಡು ನಮ್ಗೆ ಎಕ್ಸಾಮ್ಗಳು ಬಂದಿದೆಯಲ್ಲ ಮತ್ತೆ ಸಿರ್ವಿ ಕ್ಲಿಯರ್ ಆಗಿದೆ ನಾನು ತೋರಿಸ್ತೀನಿ ಅಂದ್ರೆ ಅವ್ರ ಮಗಳು ತೋರಿಸ್ಬೇಕು ಅವ್ರೀಗ. ಅದಕ್ಕೆ ಕೇಳಿದ್ಲ